ಬೇಡ ಸರ್. ಚುನಾವಣೆಯಲ್ಲಿ ಒಂದು ಕಡೆ ಸೋಲಾಗಿದ್ರು ಕೂಡ 87,000 ಮತಗಳು ಬಂದಿದೆ, ಭಾಳ ದೊಡ್ಡ ಪ್ರಮಾಣದ ಮತ. ಈ ನಿಟ್ಟಿನಲ್ಲಿ JDS ಕಾರ್ಯಕರ್ತರಿಗೆ ಏನು ಹೇಳ್ತೀರಿ? ನಾನು ಕಳೆದ 4-5 ತಿಂಗಳಿಂದ ನಿರಂತರವಾಗಿ ಹೇಳ್ತಾ ಇದ್ದೆ, ನಮ್ಮ ಸಾಂಪ್ರದಾಯಿಕ ಮತಗಳ ಬಗ್ಗೆ ನಾನು ಅನೇಕ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ದೇನೆ. ಹಳ್ಳಿಗಳಲ್ಲಿ ಬೂತ್ಗಳು ಓಪನ್ ಮಾಡಿ ನೋಡಿದಾಗ ಹಳ್ಳಿಗಳಲ್ಲಿ ನಮಗೆ ಒಳ್ಳೆ ಮತಗಳು ಕ್ರೋಢೀಕರಿಸವೆ. ಆದರೆ ಒಂದು ಸಮುದಾಯವನ್ನು ಬಹುಶಃ ಪ್ರತಿ ಚುನಾವಣಾ ಸಂದರ್ಭದಲ್ಲೂ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅವ್ರ ಪರವಾಗಿ ದೊಡ್ಡ ಮಟ್ಟದ ನಿರ್ಣಯವನ್ನು ತಗೊಂಡು ಒಂದು ರಿಸರ್ವೇಷನನ್ನು ಕೊಟ್ಟರು. ಆ ಸಮುದಾಯದ ಏಳಿಗೆಗೋಸ್ಕರ, ಸಮಾಜದ ಏಳಿಗೆಗೋಸ್ಕರ ದೇವೇಗೌಡರು ಸಾಹೇಬರು ಸಾಕಷ್ಟು ತ್ಯಾಗವನ್ನು ಮಾಡಿದ್ದಾರೆ, ಕೆಲಸವನ್ನು ಮಾಡಿದ್ದಾರೆ. ಆದರೆ ವಿಪರ್ಯಾಸ ಆ ಸಮುದಾಯ ನಮ್ಮನ್ನು ನೆನೆಸ್ಕೊಳ್ತಾ ಇಲ್ಲ. ಇವತ್ತು ನನ್ನ ಈ ಒಂದು ಸೋಲಿನ ಅಂತರ ನೋಡಿದಾಗ ಅದರ ಆಳ ಯಾರೂ ಕೂಡ ಹುಡುಕ್ತಾ ಇಲ್ಲ. ಯಾತಕ್ಕೋಸ್ಕರ ಈ ಅಂತರ, ಇಷ್ಟು ಸೋಲಿನ ಅಂತರ ಇಷ್ಟು ದೊಡ್ಡ ಮಟ್ಟದಲ್ಲಾಗಿದೆ ಪ್ರಮಾಣದಲ್ಲಿ ಅಂತಕ್ಕಂಥ ಆಳ ಯಾರೂ ಹುಡುಕ್ತಾ ಇಲ್ಲ. ಆ ಡೆಪ್ತ್ಗೆ ಯಾರೂ ಹೋಗ್ತಾ ಇಲ್ಲ, ಡೀಟೇಲಿಂಗ್ ಯಾರೂ ಮಾಡ್ತಾ ಇಲ್ಲ. ಆದರೆ ನಾವು ಭಾಳ ಹತ್ತಿರದಿಂದ ಆ ಒಂದು ಸಮುದಾಯವನ್ನು ಬದಿಗಿಟ್ಟು ಮಾತನಾಡ್ತಕ್ಕಂಥದ್ದಾದರೆ ಇವತ್ತು ಸಮಬಲದ ಹೋರಾಟ ಆಗಿದೆ. ಸಮಬಲದ ಹೋರಾಟ ಆಗಿದೆ. ಹಳ್ಳಿಗಳಲ್ಲಿ ನಮ್ಮ ನಿರೀಕ್ಷೆಗೂ ಮೀರಿ ನಮ್ಮ ಹಳ್ಳಿಯ ಜನತೆ, ತಂದೆ ತಾಯಂದಿರು, ಯುವಕರು, ಹಿರಿಯಕರು ಎಲ್ಲ ತಾಯಂದಿರೆಲ್ಲ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ನಗರ ಭಾಗದಲ್ಲೂ ಆಶೀರ್ವಾದ ಮಾಡಿದ್ದಾರೆ. ಆದರೆ ಆ ಒಂದು ಸಮುದಾಯದ ಬಗ್ಗೆ ಸನ್ಮಾನ್ಯ ದೇವೇಗೌಡರಿಗೆ, ಕುಮಾರಣ್ಣ ಅವ್ರಿಗೆ ಈ ಚುನಾವಣೆವರೆಗೂ ಇವತ್ತೇನು ಮನಸ್ಸಿನಲ್ಲಿ ಇಲ್ಲ ಒಂದು ಆಶಾದಾಯಕವಾದಂಥ ಒಂದು ಭಾವನೆ ಇಲ್ಲ. ನಾವು ಕೆಲಸ ಮಾಡಿದ್ದೇವೆ, ಬಹುಶಃ ಅದನ್ನು ಸ್ಮರಿಸ್ಕೊಂಡು ಏನಾದರೂ ಆ ಸಮುದಾಯ ಈ ಚುನಾವಣೆಯಲ್ಲಿ ನಮಗೆ ಸಹಕಾರ ನೀಡ್ಬೋದೇನೋ ಅಂತಕ್ಕಂಥದ್ದನ್ನ ಏನು ಆಲೋಚನೆ ಮಾಡಿದರು. ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಮ ಪೊಲಿಟಿಕಲ್ ಸ್ಟ್ರಾಟಜಿಗಳನ್ನ ಚೇಂಜ್ ಮಾಡಿಕೊಂಡು ಹೋಗಬೇಕಾಗುತ್ತೆ ಅಂತಕ್ಕಂಥ ಅರಿವು ನನಗೆ ಮೂಡಿದೆ. ಅಂದರೆ ಆ ಸಮುದಾಯ ಪ್ರಮುಖವಾಗಿ ಬಿಜೆಪಿ ಜೊತೆ ಏನಾದರೂ ಸಖ್ಯ ಬೆಳೆಸೋದಕ್ಕೆ ಏನಾದರೂ ಈ ರೀತಿ ಮಾಡ್ತಾರೆ? ಯಾಕಂದರೆ ಕುಮಾರಸ್ವಾಮಿ ಅವರು ನಿಂತಾಗಲೂ ಕೂಡ ಅವ್ರಿಗೆ ಒಂದು 10,000ಕ್ಕೂ ಮೇಲೂ ವೋಟ್ ಬಂದಿತ್ತು. ಈ ಬಾರಿ ಅದು ಹಿನ್ನಡೆ ಆಗೋದಕ್ಕೆ ಬಿಜೆಪಿ ಜೊತೆ ಇರೋದೇ ಕಾರಣ. ಇವತ್ತು ಭಾರತೀಯ ಜನತಾ ಪಾರ್ಟಿ ಜೊತೆ ನಾವು ಹೋಗಿ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಒಂದು ಮೈತ್ರಿಯಾಗಿ, ಒಂದು ಮೈತ್ರಿ ಧರ್ಮದ ರೀತಿಯಲ್ಲಿ ನಾವು ಇವತ್ತೇನು JDS ಮತ್ತು ಭಾರತೀಯ ಜನತಾ ಪಾರ್ಟಿ ಒಟ್ಟಾಗಿ ಹೆಜ್ಜೆ ಆಗ್ತಾ ಇದ್ದೇವೆ. ಇದು ದೇಶದ ಒಂದು ಹಿತಾಸಕ್ತಿ ಕಾಪಾಡ್ತಕ್ಕಂಥ, ದೇಶದ ಬಗ್ಗೆ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಅವ್ರದ್ದಾದಂಥ ಕೊಡುಗೆಗಳು ಕಳೆದ 10-15 ವರ್ಷದಿಂದ ದೀರ್ಘವಾಗಿ ಕೊಟ್ಕೊಂಡ್ಬಂದಿರತಕ್ಕಂಥ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ನಾಯಕತ್ವವನ್ನು ಒಪ್ಪಿ ಸನ್ಮಾನ್ಯ ದೇವೇಗೌಡರು ತಗೊಂಡಿರ್ತಕ್ಕಂಥ ನಿರ್ಣಯ. ಇದೇ ಕಾಂಗ್ರೆಸ್ನ ಪಕ್ಷದ ಜೊತೆ ಕುಮಾರಣ್ಣ ಅವರು ನಾವು ಬಂದು ಸರ್ಕಾರ ರಚನೆ ಮಾಡ್ತೇವೆ ಅಂತ ನಾವು ಯಾವತ್ತೂ ಕೂಡ ಹೋಗಿ ಸಿದ್ದರಾಮಯ್ಯನವ್ರ ಮನೆ ಬಾಗಿಲಿಗಾಗಲಿ DK ಶಿವಕುಮಾರ್ ಮನೆ ಬಾಗಿಲಿಗಾಗಿ ಹೋದಂಥವ್ರಲ್ಲ. ಆದರೆ ಅವರೇ ಬಂದರು 18ರಲ್ಲಿ ಸರ್ಕಾರ ರಚನೆ ಮಾಡಿ 5 ವರ್ಷಗಳ ಕಾಲ ನಿಮ್ಮನ್ನ ಸಂಪೂರ್ಣವಾಗಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಲಿಕ್ಕೆ ನಾವು ಎಲ್ಲ ರೀತಿಯಾದಂಥ ನಿಮಗೆ ಅವಕಾಶಗಳು ಮಾಡ್ತೀವಿ.